24 ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಗುಗ್ಗರಹಟ್ಟಿಯಲ್ಲಿ ಮುನ್ನಾಬಾಯ್ ಅಧ್ಯಕ್ಷತೆಯಲ್ಲಿ ಹಾಗೂ ಬಿಜೆಪಿ ಅಲ್ಪಸಂಖ್ಯಾತರ ಮುಖಂಡರ ಮತ್ತು ಗುಗ್ಗರಹಟ್ಟಿ ಬಿಜೆಪಿ ಮುಖಂಡರು ರಾಮಾಂಜನಿ ರಮೇಶ್ ಯಾದವ್ ಅವರ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಯಿತು. ಮುನ್ನಾಬಾಯ್ ಅವರ ನಿವಾಸದಲ್ಲಿ ನಡೆದ ಮುಖಂಡರ ಸಭೆಯಲ್ಲಿ ಇಬ್ರಾಹಿಂ ಬಾಬು, ವೀರಶೇಖರ್ ರೆಡ್ಡಿ, ಸರ್ವೆ ಆಯುಬ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮೀನಳ್ಳಿ ತಾಯಣ್ಣ ಮತ್ತು ಅಲ್ಪಸಂಖ್ಯಾತರ ಮುಖಂಡರು, ಗುಗ್ಗರಹಟ್ಟಿ ಬಿಜೆಪಿ ಮುಖಂಡರು ಚುನಾವಣೆ ಕುರಿತು ನಡೆದ ಸಭೆಯಲ್ಲಿ ಅಲ್ಪಸಂಖ್ಯಾತರ ಮುಖಂಡರು ಮಾತನಾಡಿ, ಮುಸಲ್ಮಾನರು ಅಂದರೆ ಕಾಂಗ್ರೆಸ್ ಅಲ್ಲ, ಬಿಜೆಪಿ ಎಂದು ಹೇಳಿ ಈ ಚುನಾವಣೆಯಲ್ಲಿ ನಾವು ತೋರಿಸಬೇಕಾಗಿರುತ್ತದೆ ಎಂದರು. ಈ ಸಭೆಯಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರಾದ ಜಿಲ್ಲಾಧ್ಯಕ್ಷರಾದ ಇಬ್ರಾಹಿಂ ಬಾಬು, ವೀರಶೇಖರ ರೆಡ್ಡಿ, ಬಿಜೆಪಿ ಮುಖಂಡ ಗುಜರಿ ಅಜೀಜ್, ರಿಜ್ವಾನ್, ಫಾರೂಕ್, ಮುನೀರ್, ಫಕ್ರುದ್ದೀನ್, ಪರ್ವೀನ್ ಬಾನು, ರಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಎಲ್ಲ ಆಗಮಿಸಿದ ಅಂದರೆ ಮುನ್ನಣ್ಣ ಭಾಯ್ ಮತ್ತೆಲ್ಲ ಅಜೀಜ್ ಭಾಯ್ ಹಾಗೂ ಇಬ್ರಾಹಿಂ ಅಣ್ಣ ಮತ್ತು ಮೀನಲ್ ತಾಯಣ್ಣ, ಅಜೀಜ್ ಭಾಯ್ ಎಲ್ಲರ ನೇತೃತ್ವದಲ್ಲಿ ಇದೊಂದು ಸಭೆ ಕರೆಯಲಾಗಿದೆ. ಈ ಸಭೆಗೆ ಆಗಮಿಸಿದಂಥ ಅಜೀಜ್ ಭಾಯ್ಗೆ ಈ ಒಂದು ವ್ಯಾಪ್ತಿಯ ಪರವಾಗಿ ಅದೇ ರೀತಿಯಾಗಿ ಜೆಡಿಎಸ್ ಮುಖಂಡ ಜಿಲ್ಲಾಧ್ಯಕ್ಷರಾದ ಮೀನಲ್ ತಾಯಣ್ಣ ಸಹ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಮುನ್ನಾ ಮನೆಯಲ್ಲಿ ನಾಟೆ ಗುಗ್ಗರಟ್ಟಲ್ಲ ಎಲ್ಲರೂ ಸೇರಿದ್ದಾರೆ. ಗುಗ್ಗರಟ್ಟವ್ರು ಜಾಸ್ತಿ ಇದ್ದಾರೆ, ಬಟ್ ಎಲ್ಲರೂ ಟೋಟಲ್ ಆಗಿ ಇಲ್ಲಿ ಸೇರಿದ್ದಾರೆ. ನನಗೆ ಖುಷಿ ಏನಂದರೆ, ನಾವು ಈಗಾಗಲೇ ನಾನು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಜಾಸ್ತಿ ಚರ್ಚೆ ಮಾಡಿ ದಯಮಾಡಿ ನನ್ನ ಮೇಲೆ ಯಾರು ನೀವು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ನಾನು ಮೊದಲು ಓಪನ್ ಆಗಿರೋದು, ಈಗಾಗಲೇ ನಾವು ನಾಗೇಂದ್ರನ ಗೆಲ್ಲಿಸಿದ್ದೀವಿ, ತುಕಮ್ಮ ರಾಮನ್ನ ಗೆಲ್ಲಿಸಿದ್ದೀವಿ, ಎಲ್ಲರನ್ನೇ ಗೆಲ್ಲಿಸಿದ್ದೀವಿ. ಬ್ರ್ಯಾಂಡ್ ಏನಂದರೆ, ಅವ್ರು ಮುಸ್ಲಿಮ್ಸ್ ಅಂದರೆ ಬಿ ಜೆ ಪಿ ಹಾಕಲ್ಲಪ್ಪ, ಮುಸ್ಲಿಮ್ಸ್ ಅಂದರೆ ಬಿ ಜೆ ಪಿ ಹಾಕಲ್ಲಪ್ಪ, ಒಂದು ಬ್ರ್ಯಾಂಡ್ ಈ ಸಲ ತೆಗೆಯೋಣ ಅಂತ. ಬ್ರ್ಯಾಂಡ್ ಈ ಸಲ ಯಾಕಂದ್ರೆ ನಾವು ಶ್ರೀರಾಮಕ್ಕೋಸ್ಕರ नाट्य पक्ष ಇದು ರಾಜ್ಯದ पक्ष अल हमें क्या करे तो भी लीडर है तो जब कर सकते, लीडर नहीं तो मैं क्या भी नहीं कर सकते. अब वो लीडर आना का तो तुम्हें सब एक होना. अब तुम ना समझने मालूम क्या भी बोले नहीं था, मैं वोट किसे था हमारे घर में समझने कई दफा हमें कामा नहीं करे. कामा जो बल्लारी में मुसलमानों को सिर झुका के चले से करा से श्रीराम पहले मुसलमानों को कौन भी कहा था ऐसा बैठ को बात करे तो कई बात करता था, याद है याद रहेगा. ನಾವು ಒಂದೇ ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ಕೈ ಮುಗಿದು ಕೇಳ್ತಾ ಇದ್ದೀವಿ. ಇದು ಬಳ್ಳಾರಿಯಲ್ಲಿ ದಯಮಾಡಿ ತಾವು ಭೇದ ಭಾವ ಇಲ್ಲಿ ಎಲ್ಲರೂ ಒಂದೇ ರೀತಿಯಾಗಿದ್ದೀವಿ. ಆದಮೇಲೆ ಇಲ್ಲಿ ನಿಂತಿರೋಂಥ ಕ್ಯಾಂಡಿಡೇಟು ಶ್ರೀರಾಮ್ ಸಾರಿಗೆ ನಿಮಗೆ ಗೊತ್ತಿದೆ. ನಾನು ಹೇಳೋಕ್ಕಿಂತ ಮೊದಲು ನಿಮಗೆ ಗೊತ್ತಿದೆ, ಟೋಲ್ ಬಜಾರಲ್ಲಿ ಆತ ಯಾಕೆ ಡಿಫ್ರೆನ್ಸ್ ಮಾಡ್ದಂಗ ಮಸೀದಿಗಳಿಗಾಗಲಿ ಏನೇ ಆಗಲಿ ಕೆಲಸ ಮಾಡಿಕೊಟ್ಟಾನೇ ಇಲ್ಲ. ನಾವು ಓಪನ್ ಆಗಿಲ್ಲ, ಮಸೀದಿಗಳಿಗೆ ಕೆಲಸ ಮಾಡಿಕೊಟ್ಟಾನೇ ಇಲ್ಲ. ಲಕ್ಷಾಂತರ ರೂಪಾಯಿ ಸ್ವಂತ ರೊಕ್ಕ ಖರ್ಚು ಮಾಡಿ ಮಸೀದಿಗಳಿಗೆ ಕೆಲಸ ಮಾಡಿಕೊಟ್ಟಾರೆ. ಆದ ನಂತರ ನಾವು ನಮ್ಮಲ್ಲಿ ಯಾವುದೇ ಆದಂಥ ಭೇದ ಭಾವಗಳಿಲ್ಲದಂಗೆ ಯಾವುದೇ ಸ್ಕೀಮ್ ಬರಲಿ, ಈಗ ಸೆಂಟ್ರಲ್ ಸ್ಕೀಮ್ ತೊಗೊಂಬಂದು ಒಂದು ಇವಾಗ